ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಆದರೆ ಬಂದಿದೆ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಿನ್ನೆ ಆದರೆ ಮೆಸೇಜ್ ಮಾಡ್ತಾಯಿದ್ರು, ಸರ್ ನಮ್ಮದು ಇನ್ವ್ಯಾಲಿಡ್ ಲಾಗಿನ್ ಡೀಟೇಲ್ಸ್ ಇದೆ, ಈ ರೀತಿ ಆದರೆ ಬರ್ತಿಲ್ಲ ಅಂತ. ಆ ನಂತರ ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಮೆಸೇಜ್ ಆದರೆ ಮಾಡ್ತಾಯಿದ್ರು, ಸರ್ ಈಗಾದರೆ ಅಪ್ಡೇಟ್ ಆಗಿದೆ, ಲಿಂಕು ಈಗಾದರೆ ಡೌನ್ಲೋಡ್ ಆಗ್ತಿದೆ ಅಂತ. ಇನ್ನು ಯಾರಿಗೆಲ್ಲ ಸಿಕ್ಕಿಲ್ವೋ ಇವತ್ತಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಇವತ್ತಲ್ಲಿ ಆಗಲಿಲ್ಲ ಅಂದರೆ ನೀವು KAಗಾದರೆ ಭೇಟಿ ನೀಡಬೇಕಾಗುತ್ತೆ. ನಾಳೆ ಆದರೆ ಭೇಟಿ ನೀಡಿ ವೆರಿಫಿಕೇಷನ್ ಸ್ಲಿಪ್ ಆದರೆ ಪಡ್ಕೊಳ್ಳಿ. ಬಹುತೇಕ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ಗಾದರೆ ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ ಆದರೆ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ನಿಮಗೆ ಅಪ್ಲಿಕೇಶನ್ ನಂಬರು, ಹಾಗೆ ಒಂದು ಸೀಕ್ರೆಟ್ ಕೀ ಅಂತ, ಹಾಗೆ PGCET ನಂಬರ್, ಆಪ್ಷನ್ ಎಂಟ್ರಿ ಅಂತ ಬ್ರಾಕೆಟಲ್ಲಿ ಆದರೆ ಹಾಕಿ ಕೆಳಗಡೆ ಆದರೆ ನಿಮಗೆ ಒಂದು ಕಾಲಮಲ್ಲಾದರೆ ಕೊಟ್ಟಿದ್ದರು. ಅದು ಯಾವುದಕ್ಕೆ ಯೂಸ್ ಆಗುತ್ತೆ, ಹಾಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಆದರೆ ಈ ವಿಡಿಯೋಲ್ಲಾದರೆ ನಾನು ಕ್ಲಾರಿಟಿ ಆದರೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ಹೆಚ್ಚು ನಿಮ್ಮ PGCET ಎಲ್ಲ ಅಪ್ಡೇಟ್ಸ್ ಆದರೆ ಪಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ನಿಮಗೆ ಈಗಾದರೆ ವೆರಿಫಿಕೇಷನ್ ಸ್ಲಿಪ್ ಆದರೆ ಸಿಕ್ಕಿದೆ. ಅದರಲ್ಲಿರೋ ಡೀಟೇಲ್ಸ್ನ ಬಳಸ್ಕೊಂಡು ನೀವು ಮುಂದಿನ ದಿನಗಳಲ್ಲಾದರೆ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡಿ ನಿಮ್ಮ ಕಾಲೇಜಸ್ನಾದರೆ ಎಂಟರ್ ಮಾಡಬೇಕಾಗುತ್ತೆ. ನಿಮಗೆ ಬೆಸ್ಟ್ ಕಾಲೇಜಸ್ ಯಾವುದಿದೆಯೋ ಅಕಾರ್ಡಿಂಗ್ ಟು ಅದ್ರ ಪ್ರಕಾರ ಆದರೆ ನೀವು ರ್ಯಾಂಕಿಂಗ್ ವೈಸ್ ಆದರೆ ಕೊಟ್ಟು ನಿಮ್ಮ ಕಾಲೇಜಸ್ನಾದರೆ ಚೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ಲು, ಪ್ರಿವಿಯಸ್ದು ಒಂದು ಎಕ್ಸಾಂಪಲ್ ಆದರೆ ಇಟ್ಕೊಂಡು ನಿಮ್ಗಾದರೆ ತೋರಿಸ್ತಾ ಇದ್ದೀನಿ. ಇನ್ನೂ ಆಪ್ಷನ್ ಎಂಟ್ರಿ ಆದರೆ ಬಿಟ್ಟಿದ ತಕ್ಷಣ ಆದರೆ ನಾನು ಇಂಟಿಮೇಟ್ ಆದರೆ ಮಾಡ್ತೀನಿ, ಆಗ ಲೈವ್ ಆಗಿ ಅಪ್ಲೈ ಮಾಡೋದಾದರೆ ತೋರಿಸ್ತೀನಿ. ಈಗ ಜಸ್ಟ್ ನಿಮಗೆ ಜನರಲೈಸ್ಡ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಆದರೆ ಮಾಡ್ತಾಯಿದ್ದೀನಿ. ನೀವಾದರೆ ಇಲ್ಲಿ ಗಮನಿಸ್ಬೋದು, ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ KU ವೆಬ್ಸೈಟ್ಗೆ ಆದರೆ ಬಂದಾಗ ನಿಮಗೆ ಒಂದು ಲಿಂಕ್ ಆದರೆ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಆದರೆ ಓಪನ್ ಆಗುತ್ತೆ. ನಿಮ್ಮ ಡೆಸ್ಕ್ಟಾಪ್ ಸೈಟಲ್ಲಾದರೆ ಓಪನ್ ಮಾಡಿದರೆ ಈ ರೀತಿ ಆದರೆ ಇಂಟರ್ಫೇಸ್ ಆದರೆ ಕಾಣಿಸುತ್ತೆ. ನೀವಾದರೆ ಇಲ್ಲಿ ಗಮನಿಸ್ಬೋದು, ಆನ್ಲೈನ್ ಆಪ್ಷನ್ ಎಂಟ್ರಿ ಫಾರ್ ಅಡ್ಮಿಷನ್ ಟು MBA, MCA ಹಾಗೆ MTech ಅಂತ ಈ ರೀತಿ ಆದರೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ CET ನಂಬರ್ ಏನಾದರೆ PGCET ನಂಬರ್ ಇದೆಯೋ ನಿಮಗೆ ಅದನ್ನಾದರೆ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಆದರೆ ಓಪನ್ ಆಗುತ್ತೆ. ನೀವು ಇಲ್ಲಿ ಆದರೆ ಗಮನಿಸ್ಬೋದು, ಈ ರೀತಿ ಆದರೆ ನಿಮಗೆ ಬರುತ್ತೆ. ಅಲ್ಲಿ ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ನಂಬರು, ಹಾಗೆ ಸೀಕ್ರೆಟ್ ಕೀ ಕೋಡು, ಹಾಗೆ ನೀವು ಇಲ್ಲಿ ಚೇಂಜ್ ಪಾಸ್ವರ್ಡ್ ಆದರೆ ಮಾಡ್ಕೋಬೇಕಾಗುತ್ತೆ. CET ನಂಬರ್ ಕೊಟ್ಟ ನಂತರ ಇಲ್ಲಿ ನಿಮ್ಮ PGCET ನಂಬರ್ ಹಾಕಿ ನೀವು ಕರೆಂಟ್ ಪಾಸ್ವರ್ಡ್ ಏನಾದರೆ ಅವರು ಕೊಟ್ಟಿರ್ತಾರೋ ಅದನ್ನು ಯೂಸ್ ಮಾಡಿ, ಅದ್ರ ಜೊತೆಗೆ ನೀವು ನ್ಯೂ ಪಾಸ್ವರ್ಡು ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ನೀವು ಪಾಸ್ವರ್ಡ್ನಾದರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ನಿಮಗೆ ಸೆಕೆಂಡ್ ಸ್ಟೆಪ್ ಆದರೆ ಮುಗಿಯುತ್ತೆ. ಆನಂತರ ನೀವು CET ನಂಬರು ನಿಮಗೆ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೊಟ್ಟಿದ್ದಾರೆ, ಆ ಅಪ್ಲಿಕೇಶನ್ ನಂಬರ್ ಆದರೆ ಎಂಟರ್ ಮಾಡಿ, ಹಾಗೆ ಸೀಕ್ರೆಟ್ ಕೀ ಆದರೆ ಎಂಟರ್ ಮಾಡಿ, ನಿಮ್ಮ ನ್ಯೂ ಪಾಸ್ವರ್ಡು ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರು ಹಾಗೆ ಇಮೇಲ್ ID ಹಾಕಿ, ಒಂದೊಂದು ಸಾರಿ ಇವಾದರೆ ಕೇಳಲ್ಲ ಮೊಬೈಲ್ ನಂಬರು ಹಾಗೆ ಇಮೇಲ್ ID, ಇಲ್ಲ ಅಂದರೆ ನೀವು ಅದಕ್ಕೆ ಒಂದು ಸೀಕ್ರೆಟ್ ಕೀ ಇಂಟ್ ಕ್ವಶನ್ ಅಂತ ಕೇಳಿದರೆ ಅದಾದರೆ ಏನಾದರೂ ನೆಸರಿ ಡೀಟೇಲ್ಸ್ ಕೇಳಿದರೆ ಅದನ್ನಾದರೆ ಫಿಲ್ ಮಾಡಿ ನೀವಾದರೆ ಲಾಗಿನ್ ಆಗಬೇಕಾಗುತ್ತೆ. ನೀವು ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಆದರೆ ಓಪನ್ ಆಗುತ್ತೆ. ಇದು ಥರ್ಡ್ ಸ್ಟೆಪ್ಪು. ಇಲ್ಲಾದರೆ ನಿಮಗೆ ನಿಮ್ಮ ನೇಮು ಹಾಗೆ ನಿಮ್ಮ ರ್ಯಾಂಕಿಂಗು, ನಿಮ್ಮ ಯಾವುದಾದ್ರೆ ಬ್ರಾಂಚು ನೀವು MBAಗೆ ಅಪ್ಲೈ ಮಾಡಿದ್ದೀರಾ, MTech ಅಪ್ಲೈ ಮಾಡಿದ್ದೀರಾ, MCAಗೆ ಅಂತ ಇಲ್ಲಾದರೆ ತೋರಿಸುತ್ತೆ ಮೇಲೆ. ಅಲ್ಲಿ ನೀವು ಗಮನಿಸ್ಬೋದು, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಒಂದು ಆಪ್ಷನ್ ಆದರೆ ಇರುತ್ತೆ. ಆನಂತರ ಬೇಕಾದ್ರೆ ನೀವು ಮತ್ತೆ ಚೇಂಜ್ ಪಾಸ್ವರ್ಡ್ ಆದರೆ ಮಾಡ್ಕೋಬೋದು. ಹಾಗೆ ಎಂಟ್ರಿ ಎಕ್ಸಾಂಪಲ್ ಆದರೆ ಒಂದು ನಿಮಗೆ ತೋರಿಸ್ತಾರೆ ನಿಮ್ಗೇನಾದರೂ ಬೇಕಾದರೆ. ಹಾಗೆ ಕಾಲೇಜ್ ಲಿಸ್ಟು, ಕೋರ್ಸ್ ಲಿಸ್ಟು ಈ ರೀತಿ ಆದರೆ ಇರುತ್ತೆ. ನೀವು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಅದ್ರ ಮೇಲೆ ಆದರೆ ಕ್ಲಿಕ್ ಮಾಡಿ ನಿಮ್ಮ ಕಾಲೇಜಸ್ನಾದರೆ ಚೂಸ್ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ಸರ್ ನಾವು MBAಗೆ MTechಗೆ ಅಪ್ಲೈ ಮಾಡಿರೋದ್ರಿಂದ ನಮಗೆ MBA ಬೇಕು, ಇಲ್ಲ MTech ಮಾತ್ರ ಬೇಕು ಅಂತ, ಹಾಗೆ ಎರಡಕ್ಕೂ ಅಪ್ಲೈ ಮಾಡ್ತೀರಿ ಅಂತ ಆದರೆ ಕೆಲವೊಬ್ಬರು ಆದರೆ ಕೇಳ್ತಾಯಿದ್ರು. ನೀವು ಇಲ್ಲಿ ಗಮನಿಸ್ಬೋದು, ನಿಮ್ಮ ಪ್ರಿಯಾರಿಟಿ ಆಪ್ಷನ್ ಅಂತ ಕೊಡಬೇಕಾಗುತ್ತೆ. ನಿಮಗೆ ಯಾವುದು ಫಸ್ಟ್ ಪ್ರಿಫರೆನ್ಸು, MTech ಇದೆಯಾ, MBA ಇದೆಯಾ, ಇಲ್ಲ MCA ಇದೆಯಾ ಅಂತ. ಏನಾದರೆ ಯಾರಾದರೆ ಡಬಲ್ ಕೋರ್ಸಸ್ಗೆ ಅಪ್ಲೈ ಮಾಡಿದ್ರು ಅವರಾದರೆ ನೀವು ಪ್ರಿಯಾರಿಟಿ ಆಪ್ಷನ್ ಆದರೆ ಕೊಡಬೇಕಾಗುತ್ತೆ. ನಿಮಗೆ ಫಸ್ಟ್ ಪ್ರಿಯಾರಿಟಿ ಯಾವುದಿದೆಯೋ ಅದನ್ನಾದರೆ ಮೊದಲಿಗೆ ಹಾಕಿ, ಅದ್ರ ಕೋರ್ಸು ಹಾಗೆ ಕಾಲೇಜ್ ಯಾವುದಾದ್ರೆ ಬೆಸ್ಟ್ ಕಾಲೇಜ್ ಅಂತ ಇದೆಯೋ ಅದನ್ನು ರ್ಯಾಂಕಿಂಗ್ ವೈಸು ನೀವು ಫಸ್ಟ್ ಪ್ರಿಯಾರಿಟಿ ಯಾವುದಿದೆಯೋ ಅದ್ರ ಪ್ರಕಾರ ಆದರೆ ಹಾಕಿ. ಇಲ್ಲ ನಿಮಗೆ ಫಸ್ಟ್ ಕಾಲೇಜಲ್ಲಿ ಏನಾದರೂ ನೀವು ಯಾವುದಾದ್ರೂ ಚೆನ್ನಾಗಿಲ್ಲದೆ ಇರೋ ಕಾಲೇಜ್ ಹಾಕಿ, ಅಲ್ಲೇ ಅವರು ಫಸ್ಟಿಂದ ರ್ಯಾಂಕಿಂಗ್ ವೈಸ್ ಆದರೆ ಚೆಕ್ ಮಾಡ್ಕೊಂಬರುತ್ತೆ. ನಿಮಗೆ ಆ ಕಾಲೇಜ್ ಮ್ಯಾಚ್ ಆಗಿತ್ತು ಅಂದರೆ ಅದು ಕೆಳಗಡೆ ಆದರೆ ನೀವು ಎಂಥ ಒಳ್ಳೆ ಕಾಲೇಜ್ ಹಾಕಿದ್ರು ಅದಾದರೆ ನೋಡಲ್ಲ. ನಿಮಗೆ ಫಸ್ಟ್ ಕಾಲೇಜ್ ಯಾವುದು ಹಾಕಿದ್ರೋ ಅದಾದರೆ ಅಲರ್ಟ್ ಆಗೋಗ್ಬಿಡುತ್ತೆ.
ಇರುತ್ತೆ. ನೀವು ಕೇರ್ಫುಲ್ಲಾಗಿ ನೀವು ಪ್ರಿಯಾರಿಟಿ ಆಪ್ಷನ್ ಆದರೆ ಕೊಡಬೇಕಾಗುತ್ತೆ. ಸೊ ಇದಾದರೆ ಯಾರಾದರೆ ಎರಡೆರಡು ಆಪ್ಷನ್ಸ್ ಆದರೆ ತಗೊಂಡಿದ್ದಾರೆ MBA MTech ಈ ರೀತಿ ಆದರೆ ಇದರಲ್ಲಿ ನೀವು ಗಮನಿಸ್ಬೋದು. ಫಾಲೋಯಿಂಗ್ ಎಕ್ಸಾಂಪಲ್ ಟೇಬಲ್ ವಿಲ್ ಗಿವ್ ಯು ಅನ್ ಐಡಿಯಾ ಆಫ್ ಎಂಟ್ರಿಂಗ್ ಆಪ್ಷನ್, ಡಿಸಿಪ್ಲಿನ್ಸ್ ಆ್ಯಂಡ್ ಕೋರ್ಸ್ ಡೀಟೇಲ್ಸ್ ಅಂತ ನೀವು ಕೇರ್ಫುಲ್ಲಾಗಿ ನಿಮ್ಮ ಪ್ರಿಯಾರಿಟಿ ಆಪ್ಷನ್ ಆದರೆ ಕೊಡಬೇಕಾಗುತ್ತೆ. ನಿಮಗೆ ಎರಡೆರಡು ಕೋರ್ಸ್ ಇದ್ದರೆ ನೀವು ಕೇರ್ಫುಲ್ಲಾಗಿ ನಿಮಗೆ ಫಸ್ಟ್ ಪ್ರಿಯಾರಿಟಿ ಯಾವುದಿದೆಯೋ ಯಾವುದಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು, ನಿಮ್ಮ ರ್ಯಾಂಕಿಂಗ್ ಯಾವುದಾದ್ರೂ ಚೆನ್ನಾಗಿ ಬಂದಿದೆಯೋ ಅದರಾದರೆ ಎಂಟರ್ ಮಾಡಬೇಕಾಗುತ್ತೆ. ಆನಂತರ ನೀವು ಎಂಟರ್ ಮಾಡೋದನ್ನು ಪ್ರತಿಯೊಂದು 1 2 3 ಈ ರೀತಿ ಆದರೆ ರ್ಯಾಂಕಿಂಗ್ ವೈಸ್ ಆದರೂ ಕೊಡ್ಕೊಬರ್ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವು ಡಿಲೆಕ್ಟ್ ಮಾಡಬೇಕಾದ್ರೆ ಒಂದು 0 ಆದರೆ ಎಂಟರ್ ಮಾಡಿ ನೀವು ಆ ಆಪ್ಷನನ್ನು ಡಿಲೆಕ್ಟ್ ಆದರೆ ಮಾಡಬೇಕಾಗುತ್ತೆ. ಸೊ ಆನಂತರ ನಿಮಗೆ ವರ್ಕ್ಶೀಟ್ ಆದರೆ ಈ ರೀತಿ ಆದರೆ ಬರುತ್ತೆ, ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಕಾಲೇಜಸ್ಸು ಯಾವ ಬ್ರಾಂಚ್ಗೆ ಆದರೆ ಅಪ್ಲೈ ಮಾಡಿದ್ದೀರ ಅಂತ ನಿಮಗೆ ಒಂದು ಶೀಟ್ ಆದರೆ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವ ಕಾಲೇಜು ಯಾವ ಪ್ರಿಯಾರಿಟಿಯಲ್ಲಿ ಕೊಟ್ಟಿದ್ದೀರ ಅಂತ ರಿಸಲ್ಟ್ ಬಂದ ಮೇಲೆ ಆದರೆ ಇನ್ನು ಕೆಳಗಡೆ ಯಾವ ಕಾಲೇಜಸ್ ಇದೆ, ಇನ್ನು ಮೇಲೆ ಯಾವುದಿದೆ, ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಆದರೆ ನೀವು ನೋಡ್ಕೊಳ್ಳೋಕ್ಕೆ ಒಂದು ಇದಾದರೆ ಇದೆ. ಇನ್ನೂ ಆಪ್ಷನ್ ಎಂಟ್ರಿ ಆದರೆ ಬಿಟ್ಟಿಲ್ಲ, ಬಿಟ್ಟಾಗ ಇನ್ನೊಂದು ಸಾರಿ ಆದರೆ ನಾನು ಅಪ್ಡೇಟ್ ಮಾಡ್ತೀನಿ ಲೈವ್ ಆಗಿ. ಆನಂತರ ನಿಮಗೆ ಮಾರ್ಕ್ ರಿಸಲ್ಟ್ಸ್ ಆದರೆ ಬಿಡ್ತಾರೆ, ಆನಂತರ ನಿಮಗೆ ಫಸ್ಟ್ ರೌಂಡ್ ಆದರೆ ರಿಸಲ್ಟ್ಸ್ ಆದರೆ ಬರುತ್ತೆ. ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಇನ್ಫಾರ್ಮೇಷನ್ ಆದರೆ ಕೊಡ್ತೀನಿ. ಇನ್ನೂ ನಿಮಗೆ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಆದರೆ ಹಾಕಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದರೆ ಈಗಾಗಲೇ PGCET 2023 ಅಂತ ಟೆಲಿಗ್ರಾಮ್ ಚಾನಲ್ ಆದರೆ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಈಗಾಗಲೇ ನಿಮ್ಮ ಸ್ನೇಹಿತರಾದರೆ ಜಾಯ್ನ್ ಆಗಿದ್ದರೆ ಅಲ್ಲಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಆದರೆ ಡಿಸ್ಕಸ್ ಮಾಡ್ಬೋದು. ಅದ್ರದ್ದು ಲಿಂಕ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಗೆ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಡಿಸ್ಕಸ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.